ತುಮ್ನಾಬಾದಿನ ಘಟನೆ ನಾನು ಟಿವಿನಲ್ಲಿ ನೋಡಿದೆ. ನೋಡಿದೆ ಈಗ ನಮ್ಮ ಶಾಸಕರು ಅವ್ರ ಚೇರ್ ಬಿಟ್ಟು 4 ಹೆಜ್ಜೆ ಮುಂದೆನೆ ಬರಲಿಲ್ಲ. ನಾನು ನೋಡಿರೋದನ್ನ ಹೇಳ್ತಾ ಇದ್ದೀನಿ. ಎಲ್ಲೋ ಇದ್ದಂತ ನಮ್ಮ MLCಗಳು ಎಲ್ಲಿಗೆ ಬಂದ್ರು? ನಮ್ಮ MLA ಹತ್ರ ಬಂದ್ರು. ವಾಟ್ ಇಸ್ ದಿಸ್ ಕಲ್ಚರ್? ಒಬ್ಬ ಶಾಸಕನ ಮೇಲೆ ಏರಿ ಹೋಗುವಂತಕ್ಕಂಥದ್ದು, ಸೀದಾ ಧಾವಿಸಿ ಬರ್ತಕ್ಕಂಥದ್ದು ಏನ್ ಕಲ್ಚರ್ ಇದು? ಒಂದ್ ಕಡೆ ಬಳ್ಳಾರಿಯಲ್ಲಿ ಶೂಟ್ ಮಾಡ್ತಾರೆ, ಶಾಸಕನ ಮೇಲೆ ಪಿಸ್ತೂಲ್ನಿಂದ ಶೂಟ್ ಮಾಡ್ತಾರಲ್ಲ ನಮ್ಮ ಶಾಸಕನ ಮನೆಗೆ. ಇನ್ನೊಂದು ಕಡೆ ಎಲ್ಲೋ ಕೂತ್ಕೊಂಡಿರ್ತಕ್ಕಂಥ MLC ನಮ್ಮ MLA ಸೀದಾ ಬಂದ್ಬಿಟ್ಟು ದಾದಾಗಿರಿ ಮಾಡ್ತಾರೆ. ಒಂದ್ ಕಡೆ ಮಹಿಳೆಯನ್ನ ವಿವಸ್ತ್ರಗೊಳಿಸುತ್ತೆ. ಕರ್ನಾಟಕ ಏನ್ ಮಾಡ್ಲಿಕ್ಕೆ ಹೊರಟಿದೆ ಈ ಸರ್ಕಾರ? ಸಚಿವರ ಮುಂದೆ ಸಚಿವರು ಏನಂತಾರ ಅದಕ್ಕೆ? ಜಿಲ್ಲಾಡಳಿತ ವಿಫಲ, ರಾಜ್ಯಾಡಳಿತ ವಿಫಲ, ಸರಿಯಾಗಿ ಬೇಸಿಕ್ ನೀಡ್ಸ್ ಅನ್ನ ಕೊಡಕ್ ತಯಾರಿಲ್ಲ. 2 ತಿಂಗಳು ಸ್ಯಾಲರಿ ಹಾಕ್ಬಿಟ್ಟಿದೀನಿ ಅಂತ ಹೇಳ್ತಾರೆ. ಸದನದಲ್ಲಿ ತಪ್ಪು ಉತ್ತರ ಕೊಡ್ತಾ ಇದೆ ಸರ್ಕಾರ. ಸದನದಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ನಮ್ಮ ಕಣ್ಣಿನ ಎದುರುಗಡೆ, ಕ್ಯಾಮರಾಗಳ ಎದುರುಗಡೆ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಸಚಿವರು ಸುಳ್ಳು ಹೇಳ್ತಾ ಇದ್ದಾರೆ. ಬೀದರ್ನ ದಾನಿಗಳು ಒಂದು ಟ್ರಸ್ಟ್ಗೆ 48 ಎಕರೆ ಕೊಟ್ಟಿರ್ತಕ್ಕಂಥ ಜಾಗನ ಇವ್ರು ಹೆಂಗ್ ಪ್ರೈವೇಟ್ ಇರ್ತಕ್ಕಂಥ ವ್ಯಕ್ತಿ ಹೆಂಗ್ ಲೇಔಟ್ ಮಾಡ್ತಾರೆ? ಹೆಂಗ್ ಮಾಡ್ತಾರೆ? ಇದಕ್ಕೆ ಜಿಲ್ಲಾಡಳಿತ ಉತ್ತರ ಕೊಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು. ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂಥ, ದಾನಿಗಳು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ಕೆ, ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಸೇವಾ ಕೆಲಸಕ್ಕೆ ಹೆಂಗೆ ಲೇಔಟ್ ಮಾಡಿದ್ರೆ ಅದನ್ನ ಯಾರಿದ್ದಾರೆ? ಇದ್ರ ಹಿಂದೆ ಇದು ಹೊರಗಡೆ ಬರಬೇಕು, ಇದ್ರ ಬಗ್ಗೆ ಎಂಕ್ವೈರಿ ಆಗ್ಬೇಕು. ಇದ್ರೊಳಗೆ ನಾನು ಹೇಳ್ತೇನೆ, ಈ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗ್ಬೇಕು. ನಾನು ಯಾರದೇ ಇರ್ಲಿ, ನಿಮ್ ಸರ್ಕಾರ ತಾನೇ ತಪ್ಪು ಮಾಡಿದವರು ಹೇಳ್ತೇನೆ, ತಪ್ಪು ಮಾಡಿದವರು ಏನ್ ಮಾಡ್ಬೇಕು? ಉಪ್ತಿರ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.